ಬಿಬಿಎಂಪಿ ನ್ಯೂಸ್ 9ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಅನೇಕ ರಾಜ್ಯಗಳಲ್ಲಿ ಕೇಂದ್ರ ಸರ್ಕಾರದಲ್ಲಿ ಬಿಜೆಪಿ ಅಧಿಕಾರದಲ್ಲಿದೆ, ಕೇಂದ್ರದಲ್ಲಿ ಅಧಿಕಾರದಲ್ಲಿದೆ. ನರೇಂದ್ರ ಮೋದಿ ಅವರು ಬಂದು 11.5 ವರ್ಷ ಆಗಿದೆ. ಅನೇಕ ರಾಜ್ಯಗಳು ಅಧಿಕಾರಕ್ಕೆ ಬಂದು ಬಿಜೆಪಿ ಅಧಿಕಾರಕ್ಕೆ ಬಂದಿದ್ದಾವೆ. ವಾಜಪೇಯಿ ಅವರು 6 ವರ್ಷ ಪ್ರಧಾನಮಂತ್ರಿಗಳಾಗಿದ್ದರು. ಯಾಕೆ ಅವರು SCP TSPಯನ್ನ ಕಾನೂನು ಮೂಲಕ ಮಾಡಿ ಅದನ್ನ ಅವ್ರ ಜನಸಂಖ್ಯೆಗೆ ಅನುಗುಣವಾಗಿ ಖರ್ಚು ಮಾಡಬೇಕು ಅಂತ ಯೋಚನೆ ಮಾಡಲಿಲ್ಲ. ಇವತ್ತಿಗೂ ಕೂಡ ಕಾನೂನು ಮಾಡಿಲ್ಲ. ಕೇಂದ್ರ ಸರ್ಕಾರದಲ್ಲೂ ಮಾಡಿಲ್ಲ, ರಾಜ್ಯ ಸರ್ಕಾರದಲ್ಲೂ ಮಾಡಿಲ್ಲ. 18% ಖರ್ಚು ಮಾಡಬೇಕು ಅಂತ ಇತ್ತಲ್ಲ, ಅದು ಯಾಕೆ ಮಾಡಿಲ್ಲ? ಅದು ಒಂದು. ಎರಡನೇದು ರಿಸರ್ವೇಷನ್ ಇನ್ ಪ್ರಮೋಷನ್. ಸುಪ್ರೀಂ ಕೋರ್ಟ್ನವರು ಅದನ್ನ ರಿಸರ್ವೇಷನ್ ಇನ್ ಪ್ರಮೋಷನ್ ಅಲ್ಲಿ ಕೊಡ್ತಕ್ಕಂಥದ್ದು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಮಾಡಿದ್ರು. ನಾವು ಒಬ್ಬ ದಲಿತ ಮಹಿಳೆ ಚೀಫ್ ಸೆಕ್ರೆಟರಿ ಆಗಿದ್ಲು, ರತ್ನಪ್ರಭಾ. ಅವ್ರ ಅಧ್ಯಕ್ಷದಲ್ಲಿ ಒಂದು ಸಮಿತಿ ಮಾಡಿ ಸಮಿತಿಯಿಂದ ವರದಿ ತಗೊಂಡು ಅದನ್ನ ಜಾರಿ ಮಾಡಿದ್ರು. ಸುಪ್ರೀಂ ಕೋರ್ಟ್ನಲ್ಲಿ ಅದು ಚಾಲೆಂಜ್ ಆಯಿತು. ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಊರ್ಜಿತ ಆಯಿತು. ಯಾಕೆ ಬೇರೆ ಪ್ರೈಮ್ ಮಿನಿಸ್ಟರ್ ಯಾಕೆ ಮಾಡಲಿಲ್ಲ? ಇಲ್ಲೆಲ್ಲ ಚಂದ್ರಶೇಖರ್ ಇದ್ರಲ್ಲ, ಈಗ ಯಾಕ್ರಿ ಮಾಡಲಿಲ್ಲ? ಎಲ್ಲರೂ ಮಾಡಿದಾರ? ಊರ್ಜಿತ ಆಗಿದೆಯಲ್ಲ ಸುಪ್ರೀಂ ಕೋರ್ಟ್ನಲ್ಲಿ, ಯಾಕೆ ಮಾಡಲಿಲ್ಲ? ನಮ್ಮಲ್ಲಿ ಬಹಳ ಜನ ಅದಕ್ಕೆ ವಿರುದ್ಧವಾಗಿ ಆರ್ಗ್ಯುಮೆಂಟ್ ಮಾಡೋರು ಇದ್ದಾರೆ. ದಲಿತ ಸಮುದಾಯಕ್ಕೆ ಸೇರಿದವರೇ ಆರ್ಗ್ಯುಮೆಂಟ್ ಮಾಡೋದು ನೋಡಿದ್ದೀನಿ ನಾನು. ಯಾಕೆ ಮಾಡಿಲ್ಲ? ಯಾವ್ದಾದ್ರು ರಾಜ್ಯದಲ್ಲಿ ಮಾಡಿದಾರ? ಓಲಿ ಪ್ರಧಾನಮಂತ್ರಿಗಳು ಮಾಡಿದಾರ? ಈಗ ಮೊನ್ನೆ ಒಂದು ಕಾನೂನು ಮಾಡಿದ್ದಾರೆ. ಡಿಸೆಂಬರ್ನಲ್ಲಿ 18ನೇ ತಾರೀಕು ಒಂದು ಕಾನೂನು ಮಾಡಿದ್ದಾರೆ. ಮಹಾತ್ಮ ಗಾಂಧೀಜಿ ಮನ್ರೇಗಾ ಅದು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ನಲ್ಲಿ ಇತ್ತು. ಆಮೇಲೆ ರೈಟ್ ಟು ವರ್ಕ್ ಅನ್ನೋದನ್ನ ಮಾಡಿದ್ರು, ಫಂಡಮೆಂಟಲ್ ರೈಟ್ ಮಾಡಿದ್ರು. ಅದು ಮಾಡಿ ಈಗ ಮಹಾತ್ಮ ಗಾಂಧೀಜಿ ಹೆಸರನ್ನೇ ತೆಗೆದಾಕ್ಬಿಟ್ರು. ರಾಮ್ಜಿ ವಿಕಸಿತ್ ಭಾರತ್ ರೋಜ್ಗಾರ್ ಫಾರ್ ಮಿಷನ್ ಗ್ರಾಮೀಣ್ ಅಂತ ಅದರ ಅಬ್ರಿವೇಷನ್ ಚೇಂಜ್ ಮಾಡಿಲ್ರಿ, ರಿಪೀಲೇ ಮಾಡ್ಬಿಟ್ರು ಆಕ್ಟ್ನ. GST ತಂದವ್ರು ಯಾರು? ಕೃಷ್ಣ ಪ್ರಸಾದ್ ಅವರ, ಮೋದಿ ಅವರು 8 ವರ್ಷ ಮಜಾ ಮಾಡಿದ್ರು, ಅದನ್ನು ವಸೂಲು ಮಾಡ್ಕೊಂಡು. ಈಗ ಇದಕ್ಕಿದ್ದಲ್ಲೇ ಕಡಿಮೆ ಮಾಡಿಬಿಟ್ರು. ನಾವು ಬಜೆಟ್ ಮಂಡಿಸಿದ್ದೆ ಯಾವಾಗ? ಮಾರ್ಚ್ ತಿಂಗಳಲ್ಲಿ. ಈಗ 6,000 ಕೋಟಿ ಒಕ್ಕಟ್ಟಾಗೋಯ್ತು ನಮ್ಗೆ. ಯಾರನ್ನ ಕೇಳೋದು ಇದನ್ನ? ಆಮೇಲೆ ಮನ್ರೇಗಾ 60-40 ಕೊಡಬೇಕು ಒಟ್ಟಿಗೆ. ಕೇಂದ್ರ ಸರ್ಕಾರ 20 ವರ್ಷದಿಂದ ಇತ್ತು. 20 ವರ್ಷದಿಂದ ಕೇಂದ್ರ ಸರ್ಕಾರನೇ ಕೊಡ್ತಿತ್ತು ಮನ್ರೇಗಾಕ್ಕೆ, ಬಡವರಿಗೆ ಕೂಲಿ, ಕಾರ್ಮಿಕರಿಗೆ ಕೂಲಿ ಮಾಡತಕ್ಕಂಥದ್ದು. ಅದನ್ನ ಈಗ 60-40 ಮಾಡಿಬಿಟ್ಟಿದ್ದಾರೆ. ಈ 40% ಸರ್ಕಾರ, ರಾಜ್ಯ ಸರ್ಕಾರ ಕೊಡಬೇಕು. ನಾವು ಬಜೆಟ್ ಎಲ್ಲ ಮಂಡಿಸಿದೀವಿ. ಅದೇನು ಓಲಿ ಬಜೆಟ್ನೆಲ್ಲಾರು ಮಂಡಿಸಿದಾರ? ಮಧ್ಯದಲ್ಲಿ ಮಾಡಿಬಿಟ್ರು. ಇದರಿಂದ ಸುಮಾರು 2,500 ಕೋಟಿಗೂ ಹೆಚ್ಚು ನಷ್ಟ ಆಗ್ತದೆ. ಯಾರನ್ನ ಕೇಳೋದು? ಮೋದಿ ಅವರು ಕೇಳಿದ್ರು ಕೊಡ್ತಾರ? ಪತ್ರ ಬರೆದಿದ್ದೀನಿ ನಾನು.